ಎಲ್ಲರಿಗೂ ನಮಸ್ಕಾರ. ಡೆಂಗೂ ಬಂದರೆ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಬೇಸಿಗೆ ಸಮಯದಲ್ಲಿ ಕಾಣಿಸಿಕೊಳ್ಳುವ ಡೆಂಗೂ ಜ್ವರ ಮಳೆಗಾಲ ಬಂದಂತೆ ಹೆಚ್ಚಾಗುತ್ತವೆ. ಕಾಯಿಲೆ ನಿವಾರಣೆಗೆ ಔಷಧಿ ತೆಗೆದುಕೊಂಡ ಬಳಿಕವೂ ಕೆಲವು ನಿರ್ದಿಷ್ಟ ಆಹಾರಗಳನ್ನು ಸೇವಿಸಿದರೆ ಬೇಗನೆ ಗುಣಮುಖರಾಗಲು ಸಾಧ್ಯವಿದೆ. ಅಂಥ ಆಹಾರಗಳ ವಿವರ ಇಲ್ಲಿದೆ. ಮೊದಲನೇದು ಕಿತ್ತಳೆ ಹಣ್ಣು. ವಿವಿಧ ವಿಟಮಿನ್ ಮತ್ತು ಖನಿಜಾಂಶ ಭರಿತವಾಗಿರುವ ಈ ಪೌಷ್ಟಿಕ ಹಣ್ಣಿನ ಸೇವನೆಯಿಂದ ಡೆಂಗೂ ಬೇಗನೆ ವಾಸಿಯಾಗುತ್ತದೆ. ಈ ಸಮಯದಲ್ಲಿ ಅಗತ್ಯವಾಗಿ ಬೇಕಿರುವ ಅಧಿಕ ನಾರಿನಾಂಶ, ವಿಟಮಿನ್ ಸಿ ಇತ್ಯಾದಿಗಳು ಕಿತ್ತಳೆ ಹಣ್ಣಿನಲ್ಲಿ ಹೇರಳವಾಗಿವೆ. ಎರಡನೇದು ಎಳನೀರು. ಡೆಂಗೂ ಕಾಣಿಸಿಕೊಂಡಾಗ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗುತ್ತದೆ. ಇದನ್ನು ಸರಿದೂಗಿಸಲು ನೀರಿನ ಜೊತೆಗೆ ಎಳನೀರು ಸೇವನೆಯು ಅತ್ಯುತ್ತಮ. ಇದರಲ್ಲಿ ಪೌಷ್ಟಿಕಾಂಶ ಮತ್ತು ಎಲೆಕ್ಟ್ರೋಲೈಟ್ಸ್ ಹೆಚ್ಚಿದ್ದು ದೇಹದಲ್ಲಿರುವ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಕಾರಿಯಾಗಿವೆ. ಮೂರನೇದು ದಾಳಿಂಬೆ ಹಣ್ಣು. ಈ ಹಣ್ಣಿನ ಬೀಜಗಳು ಕಬ್ಬಿಣದ ಪ್ರಮುಖ ಮೂಲವಾಗಿವೆ. ಇವು ರಕ್ತ ಕಣಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿವೆ. ಡೆಂಗೂ ಜ್ವರದಿಂದ ಕಡಿಮೆಯಾಗಿರುವ ರಕ್ತ ಕಣಗಳು ಈ ಹಣ್ಣಿನ ಸೇವನೆಯಿಂದ ಮತ್ತೆ ಹೆಚ್ಚಾಗಿ ಕಾಯಿಲೆ ಬೇಗ ನಿವಾರಣೆಯಾಗುತ್ತದೆ. ಈ ಹಣ್ಣು ಕಾಯಿಲೆಯಿಂದ ಉಂಟಾಗುವ ಆಯಾಸವನ್ನು ಕಡಿಮೆಗೊಳಿಸುತ್ತದೆ. ನಾಲ್ಕನೇದು ಪಪ್ಪಾಯ ಎಲೆ ಮತ್ತು ಬೀಜ. ಡೆಂಗೂದಿಂದ ಬಳಲುತ್ತಿರುವವರಿಗೆ ಪಪ್ಪಾಯ ಎಲೆ ಮತ್ತು ಬೀಜಗಳ ರಸವು ಉತ್ತಮ. ಅವುಗಳನ್ನು ಪುಡಿ ಮಾಡಿಯೂ ತಿನ್ನಬಹುದು. ಇದು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಐದನೇದು ಪಾಲಕ್. ವಿವಿಧ ವಿಟಮಿನ್, ಐರನ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಹೇರಳವಾಗಿರುವ ಪಾಲಕ್ ಸೊಪ್ಪು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಡೆಂಗೂ ಸೋಂಕಿನಿಂದ ಬೇಗನೆ ಗುಣಮುಖರಾಗಬಹುದು. ಯಾವ ಆಹಾರ ತಿನ್ನಬಾರದು? ಮೊದಲನೇದು ಕರಿದ ತಿಂಡಿ. ಡೆಂಗೂ ಬಂದಾಗ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ತಿನ್ನಬೇಡಿ. ಇಂಥ ಆಹಾರಗಳಲ್ಲಿ ಕೊಬ್ಬು ಹೆಚ್ಚಿನ ಪ್ರಮಾಣದಲ್ಲಿದ್ದು ಇವು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಸುತ್ತವೆ. ಎರಡನೇದು ಖಾರ ಆಹಾರ. ಡೆಂಗೂ ಬಾಧಿತರಿಗೆ ಖಾರ ಆಹಾರಗಳು ಬೇಡವೇ ಬೇಡ. ಇದರ ಸೇವನೆಯಿಂದ ಹೊಟ್ಟೆಯಲ್ಲಿ ಆಮ್ಲ ಸಂಗ್ರಹ ಹೆಚ್ಚಾಗಿ ಅಲ್ಸರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಡೆಂಗುವಿನಿಂದ ಗುಣಮುಖವಾಗುವ ಪ್ರಕ್ರಿಯೆ ನಿಧಾನವಾಗುತ್ತದೆ. ಮೂರನೇದು ಕೆಫೀನ್. ಈ ಸಮಯದಲ್ಲಿ ಕೆಫೀನ್ ಭರಿತ ಪೇಯಗಳ ಸೇವನೆಯಿಂದ ಹೃದಯದ ಬಡಿತ ಹೆಚ್ಚಾಗುವುದು, ಆಯಾಸ ಮತ್ತು ಸ್ನಾಯುಗಳಲ್ಲಿ ಸೆಳೆತ ಮುಂತಾದ ಸಮಸ್ಯೆಗಳು ತಲೆದೋರಬಹುದು. ಆದ್ದರಿಂದ ಕಾಫಿ ಇತ್ಯಾದಿಗಳಿಂದ ದೂರವಿರುವುದು ಉತ್ತಮ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್, ವಿಡಿಯೋಗೆ ಲೈಕ್ ಹಾಗೂ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.